ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್. ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಎನರ್ಜೀಸ್ ಹೇಗಿದೆ ಅಂತೇಳಿ ನೋಡೋಣ. ಸೊ ನೀವೊಂದು ಪ್ಯಾಷನೇಟ್ ಎನರ್ಜಿಯನ್ನು ಹೊಂದಿದ್ದೀರಿ. ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇದ್ದೀರಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ. ಇದರಿಂದಾಗಿ ನಿಮ್ಮ ಸುತ್ತಮುತ್ತಲು ಇರುವಂತಹ ಜನರ ಕಣ್ಣಿಗೆ ನೀವು ಬೀಳ್ತಾ ಇದ್ದೀರಿ. ಸೊ ಎಲ್ಲೋ ಒಂದು ಕಡೆ ಜನ ನಿಮ್ಮನ್ನು ಗುರುತಿಸ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ನೀವು ಎಮೋಷ್ನಲಿ ಅಷ್ಟು ಹ್ಯಾಪಿ ಎನರ್ಜಿಯನ್ನು ಕಾಣಿಸ್ತಾ ಇಲ್ಲ. ಸೊ ನಿಮ್ಮ ಒಳಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಲೆವೆಲ್ಲು ಕಮ್ಮಿ ಇದೆ. ಓಕೆ, ಅಥವಾ ನಿಮಗೆ ಮದರ್ ಇಶ್ಯೂಸ್ ಇರಬಹುದು. ಓಕೆ, ಮದರ್ ಇನ್ ಲಾ ಇಶ್ಯೂಸ್ ಇರಬಹುದು, ಇದು ಕಾಣಿಸ್ತಾ ಇದೆ. ಓಕೆ, ಸೊ ಈ ಕಾರಣದಿಂದ ನಿಮಗೆ ಬರ್ಡನ್ ಫೀಲ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಕೆರಿಯರ್ ವೈಸು ಆ್ಯಂಡ್ ಪರ್ಸ್ನಲ್ ಲೈಫಲ್ಲಿ ಹೆಚ್ಚು ಒತ್ತಡದಿಂದಾಗಿ ನೀವು ಒದ್ದಾಡ್ತಾ ಇದ್ದೀರಿ. ಬಟ್ ನಿಮ್ಮ ಒತ್ತಡವನ್ನು ಬೇರೆಯವರಿಗೆ ಶೇರ್ ಮಾಡ್ತಾ ಇಲ್ಲ, ಬದಲಿಗೆ ನಿಮ್ಮ ಒಳಗೆ ನಿಮ್ಮ ಅಂತರಾತ್ಮದಲ್ಲಿನೇ ಅದನ್ನ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಿ. ನಿಮ್ಮ ಜೊತೆಗೆ ನೀವು ಫೈಟ್ ಮಾಡ್ಕೊಳ್ತಾ ಇದ್ದೀರಿ. ಸೊ ಈ ರೀತಿಯ ಒಂದು ಸೈಕಲಿಂದ ನೀವು ಬಳಲ್ತಾ ಇದ್ದರೆ ಈ ಎನರ್ಜಿ ನಿಮಗಾಗಿ. ಸೊ ಮೊದಲನೇದಾಗಿ ಗೈಡೆನ್ಸ್ ಏನು, ಈ ಒಂದು ಎನರ್ಜಿಯಿಂದ ಹೊರಗಡೆ ಬನ್ನಿ, ನಿಮ್ಮ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಿ. ಓಕೆ, ಸೊ ಸುಮಾರಷ್ಟು ಸಮಸ್ಯೆಗಳು ನಿಮ್ಗೆ ಆಗ್ತಾ ಇದ್ರೆ ಆ ಸಮಸ್ಯೆಗಳನ್ನು ಹಿಡಿದಿಟ್ಕೋಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ನೀವು ವಿವರ್ಸ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎನರ್ಜಿ ರೆಸೊನೇಟ್ ಆಯ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಓಕೆ, ಸ್ಕ್ರೀನ್ ಮೇಲೆ ಬರುವಂತಹ ನಂಬರನ್ನು ಟೈಪ್ ಮಾಡಿಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ತಿಳಿಸಿ. ಆ್ಯಂಡ್ ಮೊದಲನೇದಾಗಿ ಎಮೋಷ್ನಲಿ ಆ್ಯಂಡ್ ಮೆಂಟಲಿ ಬ್ಯಾಲೆನ್ಸ್ ಆಗಬೇಕು. ಸೊ ನಿಮಗೆ ಹೀಲಿಂಗ್ ತುಂಬಾ ಅಗತ್ಯ ಇದೆ. ಚಕ್ರಗಳು ಬ್ಲಾಕೇಜಸ್ ಆಗಿದೆ. ಓಕೆ, ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಚಕ್ರಗಳನ್ನು ಅಲೈನ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಹೊಸ ವಿಚಾರಗಳನ್ನು ಅಥವಾ ಹೊಸ ಜ್ಞಾನವನ್ನು ಕಲಿಬೇಕು, ಆ ಕಡೆಗೆ ನೀವು ಗಮನವನ್ನು ಇರಿಸಬೇಕು. ಸೊ ನಿಮ್ಮ ಲೈಫನ್ನು ಸ್ಟೆಬಲ್ ಮಾಡ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಸೊ ರೇಖಿ ಹೀಲಿಂಗನ್ನು ಕಲೀರಿ. ರೇಖಿ ಕಲ್ತಿದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಿ. ಇಲ್ಲದಿದ್ದರೆ ನಿಮ್ಮ ಲೈಫು ಇದೇ ಥರ ಜಗ್ಲಿಂಗ್ ಆಗ್ತಾನೆ ಇರುತ್ತೆ. ಸೊ ಗುರುಗಳ ಮಾರ್ಗದರ್ಶನ, ಡಿವೈನ್ನ ಮಾರ್ಗದರ್ಶನವನ್ನು ಫಾಲೋ ಮಾಡಿ. ನಿಮ್ಮ ಲೈಫಲ್ಲಿ ನಿಮಗೆ ಗ್ರೋತ್ ಬೇಕು, ಸಕ್ಸಸ್ ಬೇಕು, ನೇಮ್ ಬೇಕು, ವಿಕ್ಟ್ರಿ ಬೇಕು, ಲೈಫು ಫ್ಲೋಲಿ ಹೋಗ್ತಾ ಇರಬೇಕು, ಸ್ಟಕ್ ಆಗಬಾರ್ದು ಅನ್ನೋ ಆಸೆ ನಿಮಗಿದೆ. ಸೊ ಅದರ ಪ್ರತಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಇನ್ನರ್ ಹೀಲಿಂಗ್, ಚೈಲ್ಡ್ಹುಡ್ ಹೀಲಿಂಗ್ ನೀವು ಮಾಡ್ಕೋಬೇಕು. ನಿಮ್ಮ ಇನ್ನರ್ ಚೈಲ್ಡನ್ನು ಹೀಲ್ ಮಾಡ್ಕೋಬೇಕಾಗತ್ತೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಇದು ಡಿವೈನ್ ಗೈಡೆನ್ಸು. ಓಕೆ, ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ನಿಮ್ಮ ಲೈಫು ಮುಂದೆ ಬ್ರೈಟ್ ಫ್ಯೂಚರ್ ಕಾಣಿಸ್ತಾ ಇದೆ. ಓಕೆ, ಆಪರ್ಚುನಿಟೀಸ್ ಬರ್ತಾ ಇದೆ, ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಓಕೆ, ಸೊ ಹೀಲಿಂಗ್ ಬೇಕಿದ್ರೆ ನಮ್ಮ ಹತ್ರ ಹೀಲಿಂಗನ್ನು ತೊಗೋಬೋದು. ಟ್ಯಾರೋಟ್ ಗೈಡೆನ್ಸ್ ಬೇಕಿದ್ರೆ ಗೈಡೆನ್ಸನ್ನು ಕೂಡ ತೊಗೋಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.